ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಜೀವನದಲ್ಲಿ ನಮಗೆ ಎದುರಾಗುವ ಸೋಲುಗಳು ಅಥವಾ ಅವಮಾನಗಳು ನಮ್ಮ ಅಂತ್ಯವಲ್ಲ, ಬದಲಿಗೆ ಅವು ಹೊಸದೊಂದು ಅಧ್ಯಾಯದ ಆರಂಭ. ಇದು ಕೇವಲ ಮಾತಲ್ಲ, ಒಬ್ಬ ಸಾಮಾನ್ಯ ಗೃಹಿಣಿಯೊಬ್ಬರು ಸಮಾಜದ ಚುಚ್ಚು ಮಾತುಗಳನ್ನು ಮತ್ತು ಆಪ್ತರೆ ಮಾಡಿದ ಕುತಂತ್ರಗಳನ್ನು ಮೆಟ್ಟಿ ನಿಂತು ಸಾಧಿಸಿ ತೋರಿಸಿದ ಸತ್ಯಗಾಥೆ. ಮನೆಯ 4 ಗೋಡೆಗಳ ನಡುವೆ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದ ಹರಿಣಿ ಎಂಬ ಮಹಿಳೆ ಅನಿವಾರ್ಯವಾಗಿ ಎದುರಿಸಿದ ಕೌಟುಂಬಿಕ ಕಲಹಗಳು ಮತ್ತು ಸುಳ್ಳು ಅಪಪ್ರಚಾರದ ಸುಳಿಯಲ್ಲಿ ಸಿಲುಕಿದಾಗ ಇಡೀ ಊರೇ ಅವರನ್ನು ಹುಚ್ಚಿ ಎಂದು ಹೀಯಾಳಿಸಿತ್ತು. ಮಾನಸಿಕವಾಗಿ ಕುಸಿದು ಅಂಧಕಾರದಲ್ಲಿ ಕಳೆದು ಹೋಗಬೇಕಿದ್ದ ಹರಿಣಿಯವರು ಇಂದು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾರೆ. ಕೇವಲ 180 ರೂಪಾಯಿ ಕೂಲಿಗಾಗಿ ಹಪಹಪಿಸುತ್ತಿದ್ದ ದಿನಗಳಿಂದ ಹಿಡಿದು ಇಂದು 2 ಹೆಣ್ಣು ಮಕ್ಕಳಿಗೆ ಕೆಲಸ ನೀಡಿ ಸ್ವಂತ ಕಿರಾಣಿ ಅಂಗಡಿ ಮತ್ತು ಬೇಕರಿ ಉದ್ಯಮವನ್ನು ಮುನ್ನಡೆಸುತ್ತಿರುವ ಅವರ ಈ ಪಯಣ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವಂಥದ್ದು. ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಂಡರೂ ದ್ವೇಷದ ಹಾದಿ ಹಿಡಿಯದೆ ಶ್ರಮ ಮತ್ತು ಸಂಕಲ್ಪದ ಹಾದಿಯಲ್ಲಿ ಸಾಗಿ ಬಂದ ಹರಿಣಿ ಅವರ ಈ ರೋಚಕ ಜೀವನ ಗಾಥೆಯನ್ನು ನಾವಿಂದು ನೋಡೋಣ. ನಿಮ್ಮನ್ನು ತುಳಿಯಲು ಯತ್ನಿಸುವವರಿಗೆ ನಿಮ್ಮ ಯಶಸ್ಸೇ ಹೇಗೆ ಉತ್ತರವಾಗಬಲ್ಲದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ನನ್ನ ಹೆಸರು ಹರಿಣಿ. ಬಡತನದ ಕಾರಣಕ್ಕೆ ನನ್ನ ವಿದ್ಯಾಭ್ಯಾಸ ಕೇವಲ PUCಗೆ ಅಂತ್ಯವಾಯಿತು. ಅಪ್ಪ ಅಮ್ಮ ಮತ್ತು ಅಣ್ಣಂದಿರು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಅಕ್ಕಂದಿರ ಮದುವೆಯಾಗಿ ಅವರು ತಮ್ಮ ಸಂಸಾರದಲ್ಲಿ ಬ್ಯುಸಿಯಾಗಿದ್ದರು. ಇಡೀ ಮನೆಯ ಜವಾಬ್ದಾರಿ ನನ್ನದಾಗಿತ್ತು. ಮನೆಯ ಕೆಲಸಗಳನ್ನು ನಿಭಾಯಿಸುತ್ತಾ ಹರೆಯದ ದಿನಗಳನ್ನು ಕಳೆದ ನನಗೆ 2009ರಲ್ಲಿ 24 ವರ್ಷ ತುಂಬಿದ್ದಾಗ ಮನೆಯಲ್ಲಿ ಮದುವೆಯ ಮಾತುಕತೆ ಶುರುವಾಯಿತು. ಬೆಂಗಳೂರಿನಲ್ಲಿ ವೈರಿಂಗ್ ಕೆಲಸ ಮಾಡುತ್ತಿದ್ದ ತರುಣ್ ಎಂಬ ಹುಡುಗನ ಜೊತೆ ನನ್ನ ಮದುವೆಯ ನಿಶ್ಚಯವಾಯಿತು. ತರುಣ್ ಅಪ್ಪನಿಗೆ ಮಗನೆಂದರೆ ಪ್ರಾಣ. ಮಗ ದೂರದ ಊರಿನಲ್ಲಿರುವುದು ಅವರಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಮಗನನ್ನು ನೋಡಬೇಕೆಂಬ ನೆಪದಲ್ಲಿ ಊರಿಗೆ ಕರೆಸಿಕೊಂಡವರು ಮತ್ತೆ ಬೆಂಗಳೂರಿಗೆ ಹೋಗಲು ಬಿಡದೆ ಮದುವೆಯಾಗುವಂತೆ ಒತ್ತಾಯಿಸಿದರು. ತರುಣ್ ಕೂಡ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಪಿಕೊಂಡರು. ನಮ್ಮ ವಿವಾಹವು ಎಲ್ಲರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ನಾನು ಕಾಲಿಟ್ಟಿದ್ದು ಒಂದು ದೊಡ್ಡ ಕೂಡು ಕುಟುಂಬಕ್ಕೆ. ಮಾವ, ಭಾವ, ಭಾವನ ಹೆಂಡತಿ ಅಕ್ಕ, ಮೈದುನ ಹಾಗೂ ಭಾವನ 3 ಗಂಡು ಮಕ್ಕಳು. ಹೀಗೆ ತುಂಬಿದ ಮನೆಯದು. ಆರಂಭದಲ್ಲಿ ಎಲ್ಲವೂ ಸುಸೂತ್ರವಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಕೈತುಂಬ ಸಂಪಾದಿಸುತ್ತಿದ್ದ ತರುಣ್ಗೆ ಊರಿನಲ್ಲಿ ಕೆಲಸವಿಲ್ಲದಂತಾಯಿತು. ಕೇವಲ ಗದ್ದೆ ಕೆಲಸ ಮತ್ತು ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಕಾಲ ಕಳೆಯುವಂತಾಯಿತು. ಕೈಯಲ್ಲಿ ಸ್ವಂತ ಖರ್ಚಿಗೆ ಹಣವಿಲ್ಲದಿದ್ದಾಗ ಉಂಟಾಗುವ ಸಂಕಟ ನನಗೆ ಅರಿವಾಯಿತು. ಮದುವೆಯಾದ ಮೊದಲ ತಿಂಗಳಲ್ಲೇ ತರುಣ್ ಮತ್ತೆ ಕೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿದರು. ದಿನವಿಡೀ ಕಷ್ಟಪಟ್ಟರೆ ಅವರಿಗೆ ಸಿಗುತ್ತಿದ್ದುದು ಕೇವಲ 180 ರೂಪಾಯಿ. ಅದೇ ಹಣದಲ್ಲಿ ನಮ್ಮಿಬ್ಬರ ಸಣ್ಣ ಪುಟ್ಟ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕಿತ್ತು. ಕೂಡು ಕುಟುಂಬವಾದ್ದರಿಂದ ಮನೆಯಲ್ಲಿ ನಮಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿರಲಿಲ್ಲ. ಭಾವ ಮತ್ತು ಅಕ್ಕ ಸುಮಿತ್ರಾ ಅವರೇ ಮನೆಯ ಸರ್ವಾಧಿಕಾರಿಗಳಾಗಿದ್ದರು. ಪ್ರತಿಯೊಂದಕ್ಕೂ ಅವರ ಅನುಮತಿಗಾಗಿ ನಾವು ಕಾಯಬೇಕಿತ್ತು. 2010ರಲ್ಲಿ ನಮ್ಮ ಬದುಕಿಗೆ ಬೆಳಕಾಗಿ ಮುದ್ದಾದ ಗಂಡು ಮಗು ಬಂದಿತ್ತು. ಮಗುವಿನ ಆಗಮನದ ನಂತರ ಖರ್ಚು ಕೂಡ ಹೆಚ್ಚಾಯಿತು. ಕೇವಲ 180 ರೂಪಾಯಿಯಲ್ಲಿ ಸಂಸಾರ ನಿಭಾಯಿಸುವುದು ಕಷ್ಟವೆಂದು ಅರಿತ ತರುಣ್ ವಿಧಿಯಿಲ್ಲದೆ ಕೂಲಿ ಕೆಲಸ ಬಿಟ್ಟು ಬೇರೊಬ್ಬರ ಬಳಿ ಮತ್ತೆ ವೈರಿಂಗ್ ಕೆಲಸಕ್ಕೆ ಸೇರಿಕೊಂಡರು. ಹೆರಿಗೆಯಾಗಿ 3 ತಿಂಗಳಿಗೆ ನಾನು ತವರು ಮನೆಯಿಂದ ಗಂಡನ ಮನೆಗೆ ಮರಳಿದೆ. ಅಲ್ಲಿ ನನಗಾಗಿ ಕಾದಿದ್ದು ಮನೆ ಕೆಲಸದ ಬೆಟ್ಟ. ಅಕ್ಕ ಸುಮಿತ್ರಾ ಯಾವಾಗಲೂ ಮನೆಯಿಂದ ಹೊರಗೆ ಇರುತ್ತಿದ್ದರಿಂದ ಇಡೀ ಮನೆಯ ಅಡುಗೆ, ಪಾತ್ರೆ, ಕೊಟ್ಟಿಗೆ ಮತ್ತು ಗದ್ದೆಯ ಕೆಲಸಗಳೆಲ್ಲವೂ ನನ್ನ ಹೆಗಲಿಗೇರಿದವು. ಇಷ್ಟೆಲ್ಲ ಕೆಲಸಗಳ ನಡುವೆ ಹಸುಗೂಸನ್ನು ಸಾಕುವುದು ನನಗೆ ದೊಡ್ಡ ಸವಾಲಾಗಿತ್ತು. ಆ ಸಮಯದಲ್ಲಿ ದೇವರಿಗಿಂತ ಹೆಚ್ಚಾಗಿ ನನಗೆ ಸಹಾಯಕ್ಕೆ ನಿಂತವರು ನನ್ನ ಮಾವ. ನನ್ನ ಮಗುವನ್ನು ಅವರ ಬಳಿ ಬಿಟ್ಟು ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ಮಗು ಹಸಿವಿನಿಂದ ಅತ್ತಾಗ ಮಾತ್ರ ಓಡಿ ಬಂದು ಹಾಲುಣಿಸಿ ಅವನು ಮಲಗಿದ ನಂತರ ಮತ್ತೆ ಕೆಲಸಕ್ಕೆ ಮರಳುತ್ತಿದ್ದೆ. ಹೀಗೆ ಕೆಲಸ ಮತ್ತು ಮಗುವಿನ ಆರೈಕೆ ನಡುವೆ ಸಮಯ ಹೇಗೆ ಕಳೆಯಿತೆಂದೇ ತಿಳಿಯಲಿಲ್ಲ. ಇಂದು ನನ್ನ ಮಗನಿಗೆ 3 ವರ್ಷ. ಕಷ್ಟಗಳು ಇಂದಿಗೂ ಇವೆ. ಆದರೆ ಮಗನ ಮುಖ ನೋಡಿದಾಗ ಮತ್ತು ಪತಿಯ ಸಾಥ್ ಇದ್ದಾಗ ಈ ಎಲ್ಲ ಶ್ರಮವು ಸಾರ್ಥಕವೆನಿಸುತ್ತದೆ. ದೊಡ್ಡ ಮನೆಯಲ್ಲಿ ನಾವು ಪಡುತ್ತಿದ್ದ ಕಷ್ಟವನ್ನು ಕಂಡು ಮರುಗಿದವರು ನಮ್ಮ ಮಾವ. ನೀವು ಹೀಗೆ ಒದ್ದಾಡುವುದು ಬೇಡ, ಪ್ರತ್ಯೇಕವಾಗಿ ನೆಲೆಸಿ ಎಂದು ನಮಗೆ ಧೈರ್ಯ ತುಂಬಿದರು. ಅವರ ಮಾತಿನಂತೆ ದೊಡ್ಡ ಮನೆಯ ಪಕ್ಕದಲ್ಲೇ ಇದ್ದ ಹೊಲದಲ್ಲಿ ನಾವು ಹೊಸ ಮನೆಯನ್ನು ಕಟ್ಟಲು ಆರಂಭಿಸಿದೆವು. 2012ರಲ್ಲಿ ನಮ್ಮ ಮನೆ ಸಿದ್ಧವಾಗುತ್ತಿದ್ದಾಗಲೇ ಮೈದುನನಿಗೆ ಮದುವೆಯಾಗಿ ಕಮಲ ನಮ್ಮ ಮನೆಯ ಸೊಸೆಯಾಗಿ ಬಂದಳು. ಆರಂಭದಲ್ಲಿ ಕಮಲ ಎಲ್ಲರೊಡನೆ ಚೆನ್ನಾಗಿಯೇ ಇದ್ದಳು. ಆದರೆ ಕೆಲವೇ ದಿನಗಳಲ್ಲಿ ಅಕ್ಕ ಸುಮಿತ್ರಾ ಮತ್ತು ಕಮಲ ಇಬ್ಬರು ಒಂದಾಗಿ ನನ್ನನ್ನು ಮನೆಯಿಂದ ದೂರವಿಡುವ ಸಂಚು ನಡೆಸಿದರು. ನಾನು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನನ್ನ ಪಾಡಿಗೆ ನನ್ನ ಕೆಲಸ ಎಂಬಂತೆ ಸುಮ್ಮನಿದ್ದೆ. ವಿಚಿತ್ರವೆಂದರೆ ನನ್ನನ್ನು ದೂರವಿಟ್ಟಿದ್ದ ಆ ಇಬ್ಬರ ಸ್ನೇಹ ಕೇವಲ 2 ತಿಂಗಳು ಮಾತ್ರ ಉಳಿಯಿತು.
ಅಕ್ಕ ಮತ್ತು ಕಮಲ ನಡುವೆ ಭೀಕರ ಜಗಳ ಶುರುವಾಗಿ ಒಬ್ಬರ ಮುಖವನ್ನೊಬ್ಬರು ನೋಡದಂತಾದರು. ಕಮಲ ಅಕ್ಕನ ಬಗ್ಗೆ ಚಾಡಿ ಹೇಳುತ್ತಿದ್ದರೂ ನಾನು ಮಾತ್ರ ಯಾರ ಪರವಾಗಿಯೂ ಮಾತನಾಡದೆ ಸಂಯಮ ಕಾಪಾಡಿಕೊಂಡೆ. ನಮ್ಮ ಹೊಸ ಮನೆಯ ಗೃಹ ಪ್ರವೇಶವಾಯಿತು. ಅಲ್ಲಿಂದ ನಮ್ಮ ಬದುಕು ಬಂಗಾರವಾಯಿತು ಎನ್ನಬಹುದು. ಮಾವ ತನ್ನ ಆಸ್ತಿಯನ್ನು 3 ಗಂಡು ಮಕ್ಕಳಿಗೆ ಸಮನಾಗಿ ಹಂಚಿದರು. ನಮ್ಮ ಭಾಗಕ್ಕೆ ಬಂದ ಜಮೀನಿನಲ್ಲಿ ನಾವು ಬೆವರು ಸುರಿಸಿ ಭತ್ತ ಮತ್ತು ತರಕಾರಿ ಬೆಳೆಯತೊಡಗಿದೆವು. ನನ್ನ ಗಂಡ ಕೂಡ ಸ್ವತಃ ವೈರಿಂಗ್ ಕಾಂಟ್ರಾಕ್ಟ್ ಕೆಲಸಗಳನ್ನು ಹಿಡಿಯಲು ಶುರು ಮಾಡಿದರು. ನಮ್ಮ ದಿನಚರಿ ತುಂಬಾನೇ ಶ್ರಮದಾಯಕವಾಗಿತ್ತು. ನನ್ನ ಗಂಡ ರಾತ್ರಿ 3 ಗಂಟೆಗೆ ಎದ್ದು ತರಕಾರಿ ಗಿಡಗಳಿಗೆ ನೀರುಣಿಸುತ್ತಿದ್ದರು. ನಾನು ಮುಂಜಾನೆ 5 ಗಂಟೆಗೆ ತರಕಾರಿ ಕಿತ್ತು ಸ್ವಚ್ಛಗೊಳಿಸಿ ಬುಟ್ಟಿಗಳಲ್ಲಿ ತುಂಬುತ್ತಿದ್ದೆ. ಬೆಳಿಗ್ಗೆ 8 ಗಂಟೆಗೆ ಮಗನನ್ನು ಮಾವನ ಬಳಿ ಬಿಟ್ಟು ತರಕಾರಿ ಬುಟ್ಟಿ ಹೊತ್ತು ಮಾರ್ಕೆಟ್ಗೆ ಹೋಗುತ್ತಿದ್ದೆ. ನಮ್ಮ ಈ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು. ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಿತು. ಇತ್ತ ಕಮಲ ಕೂಡ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗು ಹುಟ್ಟಿದ ನಂತರ ವರ್ಷವಿಡೀ ತವರು ಮನೆಯಲ್ಲೇ ಇದ್ದವಳು ಮರಳಿದ ಮೇಲೆ ದೊಡ್ಡ ಮನೆಯಲ್ಲಿ ಅಕ್ಕನ ಜೊತೆ ಬಾಳಲು ಸಾಧ್ಯವಾಗದೆ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಗುಡಿಸಲು ನಿರ್ಮಿಸಿಕೊಂಡಳು. ಆಕೆ ಕಷ್ಟದಲ್ಲಿದ್ದಾಳೆಂದು ನಾನು ಅಕ್ಕರೆಯಿಂದ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡಿದೆ. ಹೊಲದಲ್ಲಿ ಬೆಳೆದದ್ದನ್ನು ಇಬ್ಬರು ಸಮನಾಗಿ ಹಂಚಿಕೊಳ್ಳುತ್ತಿದ್ದೆವು. ಆದರೆ ನನ್ನ ಈ ಒಳ್ಳೆಯತನವೇ ನನಗೆ ಮುಳುವಾಯಿತು. ದೊಡ್ಡ ಮನೆಯಲ್ಲಿ ಜಗಳ ಮಾಡಿದ್ದರಿಂದ ಊರಿನವರು ಕಮಲಾಳನ್ನು ಅಷ್ಟಾಗಿ ಹಚ್ಚಿಕೊಳ್ಳುತ್ತಿರಲಿಲ್ಲ. ಆದರೆ ನನ್ನನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು. ನಾನು ಅಕ್ಕ ಸುಮಿತ್ರಾಳ ಜೊತೆಗೂ ಸಂಬಂಧ ಉಳಿಸಿಕೊಂಡಿದ್ದೆ. ಇದನ್ನೆಲ್ಲ ಕಂಡು ಕಮಲಾಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಹೊಟ್ಟೆ ಕಿಚ್ಚಿನಿಂದ ಆಕೆ ನನ್ನ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಶುರು ಮಾಡಿದಳು. ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಅವರ ಗುಡಿಸಲಿಗೆ ನಮ್ಮ ಮನೆಯಿಂದಲೇ ವಿದ್ಯುತ್ ಸಂಪರ್ಕ ನೀಡಿದ್ದೆವು. ಅವಳ ಗಂಡ ಮೊಬೈಲ್ ಚಾರ್ಜ್ ಹಾಕಿದ್ದಾಗ ಕಮಲಾಳೆ ಕದ್ದು ಮುಚ್ಚಿ ಬಂದು ಆ ವೈರ್ ಕಿತ್ತು ಹಾಕಿದ್ದಳು. ನಂತರ ತನ್ನ ಗಂಡನ ಬಳಿ ಹೋಗಿ, ನೋಡಿ, ನಿಮ್ಮ ಅಣ್ಣನ ಹೆಂಡತಿ ಬೇಕೆಂದೇ ನಮಗೆ ಕರೆಂಟ್ ಸಿಗದಂತೆ ವೈರ್ ಕಿತ್ತಿದ್ದಾರೆ ಎಂದು ಸುಳ್ಳು ಚಾಡಿ ಹೇಳಿದಳು. ಮೊದಮೊದಲು ಇಂಥ ಸಣ್ಣ ಪುಟ್ಟ ಕಿತಾಪತಿಗಳು ನನ್ನ ಗಮನಕ್ಕೆ ಬರಲಿಲ್ಲ. ಆದರೆ ದಿನ ಕಳೆದಂತೆ ನನ್ನ ಮೈದುನ ನನ್ನನ್ನು ದ್ವೇಷದ ದೃಷ್ಟಿಯಿಂದ ನೋಡಲು ಶುರು ಮಾಡಿದ. ಕಮಲ ಪ್ರತಿದಿನವೂ ಏನಾದರೊಂದು ತಂತ್ರ ಹೂಡಿ ತನ್ನ ತಪ್ಪುಗಳನ್ನು ನನ್ನ ತಲೆಗೆ ಕಟ್ಟುತ್ತಿದ್ದಳು. ಒಟ್ಟಿಗೆ ಬೆಳೆದ ಹೊಲದ ಬೆಳೆಯಲ್ಲೂ ವಿಷ ಬಿತ್ತುವ ಕೆಲಸ ಅವಳಿಂದ ಶುರುವಾಗಿತ್ತು. ಕಮಲಾಳ ಕುತಂತ್ರಗಳು ದಿನದಿಂದ ದಿನಕ್ಕೆ ವಿಷವರ್ತುಲದಂತೆ ಬೆಳೆಯತೊಡಗಿದವು. ನಮ್ಮ ಬಗ್ಗೆ ಅವಳು ಹಬ್ಬಿಸಿದ ಸುಳ್ಳುಗಳು ಎಷ್ಟು ಗಾಢವಾಗಿದ್ದವೆಂದರೆ ನನ್ನ ಮೈದುನ ನಮ್ಮ ಮಾತನ್ನು ನಂಬುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಈಗಾಗಲೇ ನನ್ನ ಬಗ್ಗೆ ಮತ್ತು ನನ್ನ ಗಂಡನ ಬಗ್ಗೆ ಕಮಲ ವಿಷ ತುಂಬಿದ್ದಳು. ಕೊನೆಗೆ ಮಾತು ಕೇಳದ ಮೈದುನ ನಮ್ಮ ಮನೆಯ ಪಕ್ಕದ ಗುಡಿಸಲು ಬಿಟ್ಟು ಬೇರೆಡೆಗೆ ವಾಸ ಹೋದ. ಆದರೆ ಕಮಲಾಳ ದ್ವೇಷ ಅಷ್ಟಕ್ಕೆ ನಿಲ್ಲಲಿಲ್ಲ. ಮನುಷ್ಯನಿಗೆ ಶಾರೀರಿಕ ಗಾಯಗಳಿಗಿಂತ ಮನಸ್ಸಿಗೆ ಬೀಳುವ ಪೆಟ್ಟುಗಳು ಅತಿ ಹೆಚ್ಚು ನೋವು ನೀಡುತ್ತವೆ. ನನ್ನ ಮತ್ತು ಊರಿನ ಜನರ ನಡುವೆ ಇದ್ದ ಆತ್ಮೀಯ ಒಡನಾಟ ಕಮಲಾಳಿಗೆ ಸಹಿಸಿಕೊಳ್ಳಲಾಗದ ವಿಷಯವಾಗಿತ್ತು. ಎಲ್ಲರೂ ನನ್ನನ್ನು ಗೌರವದಿಂದ ಕಾಣುವುದು, ಪ್ರೀತಿಯಿಂದ ಮಾತನಾಡುವುದು ಅವಳ ಹೊಟ್ಟೆ ಕಿಚ್ಚನ್ನು ಕೆರಳಿಸಿತ್ತು. ನನ್ನನ್ನು ಸಾಮಾಜಿಕವಾಗಿ ಒಂಟಿಯಾಗಿಸುವುದು ಮತ್ತು ಜನರ ಕಣ್ಣಿನಲ್ಲಿ ನನ್ನ ವ್ಯಕ್ತಿತ್ವವನ್ನು ಕೆಡಿಸುವುದೇ ಅವಳ ಏಕೈಕ ಗುರಿಯಾಯಿತು. ಅವಳು ಊರಿನ ಹೆಂಗಸರ ಬಳಿ ಹೋದಾಗಲೆಲ್ಲ, ನೋಡಿ, ನನ್ನ ಅಕ್ಕ ಹರಿಣಿ ನೋಡಲು ಮಾತ್ರ ಸಾಚ, ಆದರೆ ಒಳಗೊಳಗೆ ಅವಳು ಎಂಥವಳು ಗೊತ್ತಾ? ಮನೆಯಲ್ಲಿ ಅವಳು ಮಾಡುವ ಕಿತಾಪತಿಗಳು ಅಷ್ಟಿಷ್ಟಲ್ಲ ಎಂದು ನನ್ನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಕತೆ ಕಟ್ಟಿ ಹೇಳತೊಡಗಿದಳು. ಅವಳು ಸರಿಯಿಲ್ಲ, ಅವಳ ನಡವಳಿಕೆಯೇ ವಿಚಿತ್ರ ಎಂದು ನನ್ನ ಬಗ್ಗೆ ವಿಷ ಬಿತ್ತುತ್ತಿದ್ದಳು. ಇದ್ಯಾವುದೂ ಮೊದಮೊದಲು ನನ್ನ ಗಮನಕ್ಕೆ ಬರಲೇ ಇಲ್ಲ. ನಾನು ಎಂದಿನಂತೆ ಎಲ್ಲರನ್ನೂ ಮಾತನಾಡಿಸಲು ಹೋದಾಗ ಜನರು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದರು. ನಾನು ಎದುರು ಬಂದಾಗ ಗುಂಪುಗೂಡಿ ಮಾತನಾಡುತ್ತಿದ್ದವರು ತಕ್ಷಣ ಮೌನವಾಗುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಸಂಶಯ ಮತ್ತು ತಿರಸ್ಕಾರದ ಭಾವನೆ ಎದ್ದು ಕಾಣುತ್ತಿತ್ತು. ಕಮಲಾಳ ಸುಳ್ಳು ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಇಡೀ ಊರು ನನಗೆ ಹುಚ್ಚು ಹಿಡಿದಿದೆ ಎಂದು ನಂಬಿಬಿಟ್ಟಿತ್ತು. ದಾರಿಯಲ್ಲಿ ಹೋಗುವಾಗ ಜನರು ನನ್ನನ್ನು ಕಂಡು ಒಬ್ಬರಿಗೊಬ್ಬರು ಸನ್ನೆ ಮಾಡುತ್ತಾ ನಗುತ್ತಿದ್ದರು. ಪಾಪ ಹರಿಣಿಗೆ ತಲೆ ಸರಿಯಿಲ್ಲವಂತೆ ಎನ್ನುವ ಮಾತುಗಳು ನನ್ನ ಕಿವಿಗೆ ಬಿದ್ದಾಗ ಎದೆಯಲ್ಲಿ ಶೂಲದಂತೆ ಇರಿದಂತಾಗುತ್ತಿತ್ತು. ಜನರ ಈ ತಿರಸ್ಕಾರದ ನಡವಳಿಕೆ ನನ್ನ ಮಾನಸಿಕ ಸ್ಥಿತಿಯ ಮೇಲೆ ತೀವ್ರ ಪರಿಣಾಮ ಬೀರಿತು. ಪ್ರತಿಯೊಬ್ಬರೂ ನನ್ನನ್ನು ಸಂಶಯದಿಂದ ನೋಡುವಾಗ ನನಗೆ ನನ್ನ ಮೇಲೆ ಅಪನಂಬಿಕೆ ಹುಟ್ಟಲು ಶುರುವಾಯಿತು. ನಿಜವಾಗಿಯೂ ನನಗೆ ಹುಚ್ಚು ಹಿಡಿದಿದೆಯೇ? ನಾನು ಮಾಡುತ್ತಿರುವುದು ಸರಿಯೇ ಎಂದು ನನಗೆ ನಾನು ಪ್ರಶ್ನೆ ಮಾಡಿಕೊಳ್ಳುವಂತಾಯಿತು. ನನ್ನ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ನಾನು ಕಳೆದುಕೊಂಡೆ. ಯಾರು ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರೋ ಅವರು ಇಂದು ದೂರವಾಗಿದ್ದರು. ಈ ಒಂಟಿತನ ಮತ್ತು ಅಪಮಾನ ನನ್ನನ್ನು ಒಳಗಿನಿಂದ ಕೊರೆಯತೊಡಗಿತು. ಮನೆಯಲ್ಲಿ ನನ್ನ ಗಂಡ ಈ ಬದಲಾವಣೆಯನ್ನು ಗಮನಿಸಿ, ಹರಿಣಿ, ನಿನಗೇನಾಗಿದೆ? ಏಕೆ ಹೀಗೆ ಸುಮ್ಮನಿರುತ್ತೀಯಾ ಎಂದು ಪ್ರತಿದಿನ ಕೇಳುತ್ತಿದ್ದರು. ಆದರೆ ಸಮಾಜದ ಈ ಕುರುಪಿ ಮುಖವನ್ನು ಅವರ ಮುಂದೆ ಹೇಳಿಕೊಳ್ಳಲು ನನಗೆ ಮುಜುಗರವಾಯಿತು. ಕೊನೆಗೆ ಒಂದು ದಿನ ಕಟ್ಟೆಯೊಡೆದ ಆಣೆಕಟ್ಟಿನಂತಾದ ನನ್ನ ದುಃಖ ಪತಿಯ ಮುಂದೆ ಪ್ರವಾಹದಂತೆ ಹರಿಯಿತು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಾ ಊರಿನವರು ನನ್ನನ್ನು ನಡೆಸಿಕೊಳ್ಳುವ ರೀತಿ ಮತ್ತು ಕಮಲ ಮಾಡಿದ ಕುತಂತ್ರವನ್ನು ವಿವರಿಸಿದೆ.
ಅವರು ಎಷ್ಟೇ ಸಮಾಧಾನ ಪಡಿಸಿದರೂ ನನ್ನ ಮನಸ್ಸಿಗೆ ಆ ನೋವಿನಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ ನನ್ನನ್ನು ಮನೋವೈದ್ಯರ ಬಳಿ ಕರೆದುಕೊಂಡು ಹೋದರು. ನಾನು ವೈದ್ಯರ ಬಳಿ ನಡೆದ ಘಟನೆಯನ್ನು ವಿವರಿಸಿದೆ. ಅವರು ಕೆಲವೊಂದು ಟ್ಯಾಬ್ಲೆಟ್ಸ್ ಅನ್ನು ಬರೆದುಕೊಟ್ಟರು. ಸ್ವಲ್ಪ ದಿನ ನೆಮ್ಮದಿ ಸಿಗಬಹುದೆಂಬ ಆಶಯದಿಂದ ನಾನು ತವರು ಮನೆಗೆ ಹೋದೆ. ಆದರೆ ಅಲ್ಲಿಯೂ ನನ್ನ ಮನಸ್ಸು ಶಾಂತವಾಗಲಿಲ್ಲ. ಎಷ್ಟು ದಿನ ತವರಿನಲ್ಲಿ ಇರಲು ಸಾಧ್ಯ ಎಂಬ ಪ್ರಶ್ನೆ ಕಾಡಿತು. ಅನಿವಾರ್ಯವಾಗಿ ಮತ್ತೆ ಗಂಡನ ಮನೆಗೆ ಮರಳಿದೆ. ನಾನು ಮರಳಿ ಬಂದಾಗಲೂ ಜನರ ವರ್ತನೆಯಲ್ಲಿ ಕಿಂಚಿತ್ತೂ ಬದಲಾವಣೆ ಇರಲಿಲ್ಲ. ಅದೇ ಸಂಶಯದ ನೋಟ, ಅದೇ ಗುಸುಗುಸು ಮಾತುಗಳು ನನ್ನನ್ನು ಸ್ವಾಗತಿಸಿದವು. ನಾನು 3 ವರ್ಷದವರೆಗೆ ಮನೋವೈದ್ಯರ ಬಳಿ ಹೋಗಿ ಟ್ಯಾಬ್ಲೆಟ್ಸ್ ತಿನ್ನುತ್ತಲೇ ಇದ್ದೆ ಮತ್ತು ನಿಧಾನವಾಗಿ ನಾನು ಚೇತರಿಸಿಕೊಂಡೆ. ಆದರೆ ಒಬ್ಬ ಮನುಷ್ಯನನ್ನು ಸಾಯಿಸಲು ವಿಷದ ಅಗತ್ಯವಿಲ್ಲ. ಇಡೀ ಸಮಾಜ ಒಂದು ಸುಳ್ಳನ್ನು ಸತ್ಯವೆಂದು ನಂಬಿ ಅವನನ್ನು ಹೀಯಾಳಿಸಿದರೆ ಸಾಕು ಎನ್ನುವುದಕ್ಕೆ ಆ ದಿನಗಳೇ ಸಾಕ್ಷಿ. ಆ ಕರಾಳ ದಿನಗಳು ನನ್ನ ಬದುಕಿನ ಅತ್ಯಂತ ದೊಡ್ಡ ಕತ್ತಲೆಯ ಅಧ್ಯಾಯಗಳಾಗಿದ್ದವು. ಎಲ್ಲವೂ ಸರಿಯಾಯಿತು ಎನ್ನುವಷ್ಟರಲ್ಲಿ ನನ್ನ ಗಂಡನ ಅಕ್ಕ ಅಂದರೆ ಅತ್ತಿಗೆ ಅಂದು ನಮ್ಮ ಮನೆಗೆ ಬಂದಿದ್ದರು. ಅವಳು ಕೂಡ ಕಮಲಾಳ ಮಾತು ಕೇಳಿ ನಮ್ಮ ಮನೆಯವರೆಲ್ಲರ ಮುಂದೆ ಹರಿಣಿ ಮನೆಯ ಯಾವ ಕೆಲಸವನ್ನು ಮಾಡುತ್ತಿಲ್ಲ, ಗಂಡ ಮಗನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ, ಮನೆಯಲ್ಲಿ ವಿಚಿತ್ರವಾಗಿ ಆಡುತ್ತಾಳೆ, ಹೀಗೆ ಇಲ್ಲ ಸಲ್ಲದ ಮಾತುಗಳನ್ನಾಡತೊಡಗಿದಳು. ಅವಳ ಚುಚ್ಚು ಮಾತುಗಳನ್ನು ಕೇಳಿ ನನಗೆ ಮತ್ತೆ ತಲೆ ಸಿಡಿಯಲು ಶುರುವಾಯಿತು. ಮತ್ತೆ ನನ್ನ ಗಂಡನ ಬಳಿ ಹೇಳಿಕೊಂಡರೆ, ಮತ್ತೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಲು ಹೇಳಿದರೆ ಅವರು ನನ್ನ ಮೇಲೆ ರೇಗಾಡುತ್ತಾರೆ. ಏಕೆಂದರೆ ನಾನು 3 ವರ್ಷಗಳವರೆಗೆ ಮಾತ್ರೆಯಲ್ಲಿ ದಿನ ದೂಡುತ್ತಿದ್ದೆ. ಆಗಲೇ ಅವರು ನನಗೆ ಪ್ರತಿದಿನ ನಿನಗೆ ಏನೂ ಆಗಿಲ್ಲ, ಮಾತ್ರೆ ತಿನ್ನಬೇಡ ಎಂದು ಬೈಯುತ್ತಿದ್ದರು. ಸಮಾಜದ ಅಪನಿಂದನೆ ಮತ್ತು ಕಮಲಾಳ ಕುತಂತ್ರದ ಸುಳಿಯಲ್ಲಿ ಸಿಲುಕಿ ನಾನು ದಿಕ್ಕು ತೋಚದೆ ಕುಳಿತಿದ್ದಾಗ ನನ್ನ ಪಾಲಿಗೆ ದಾರಿದೀಪವಾದವರು ನನ್ನ ತಂಗಿ ಲೀಲಾ ಮತ್ತು ಆಕೆಯ ಪತಿ ಶರತ್. ಮನುಷ್ಯನಿಗೆ ದೈಹಿಕ ಕಾಯಿಲೆಗಿಂತ ಮಾನಸಿಕ ಕುಸಿತ ಅತಿ ದೊಡ್ಡ ಅಪಾಯ ಎಂಬುದನ್ನು ನಾನು ಅರಿತ ಕ್ಷಣಗಳವು. ನನ್ನ ಸ್ಥಿತಿಯನ್ನು ಕಂಡು ಮರುಗಿದ ಶರತ್ ನನ್ನನ್ನು ಮನೋವೈದ್ಯರ ಬಳಿ ಕರೆದೊಯ್ದರು. ವೈದ್ಯರ ಮುಂದೆ ನಾನು ಅನುಭವಿಸಿದ ಪ್ರತಿಯೊಂದು ನೋವನ್ನು, ಕಮಲ ಮಾಡಿದ ಕಿತಾಪತಿಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟೆ. ವೈದ್ಯರು ಹೆಚ್ಚಿನ ಸಮಾಧಾನದ ಮಾತುಗಳನ್ನಾಡದೆ ಕೆಲವು ಮಾತ್ರೆಗಳನ್ನು ನೀಡಿದರು. ಆದರೆ ಆಸ್ಪತ್ರೆಯಿಂದ ಹಿಂತಿರುಗುವ ದಾರಿಯಲ್ಲಿ ಶರತ್ ಅವರು ಹೇಳಿದ ಮಾತುಗಳು ವೈದ್ಯರ ಮಾತ್ರೆಗಳಿಗಿಂತ 1000 ಪಟ್ಟು ಶಕ್ತಿಶಾಲಿಯಾಗಿದ್ದವು. ನೋಡು ಹರಿಣಿ ಅಕ್ಕ, ಈ ಲೋಕದಲ್ಲಿ ನಮ್ಮ ಬಗ್ಗೆ ಅಸೂಯೆ ಪಡುವವರು ಸದಾ ಇರುತ್ತಾರೆ. ನಾವು ಮೇಲೆ ಬರುವುದನ್ನು ಸಹಿಸಿಕೊಳ್ಳದವರು ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಪ್ರಯತ್ನಿಸುತ್ತಾರೆ. ಈಗ ನೀನು ಈ ಜನರ ಮಾತಿಗೆ ತಲೆಕೆಡಿಸಿಕೊಂಡು ಮಾತ್ರೆ ತಿನ್ನಲು ಶುರು ಮಾಡಿದರೆ ನಿನ್ನ ಇಡೀ ಜೀವನವನ್ನು ಆ ಮಾತ್ರೆಗಳ ಮೇಲೆಯೇ ಕಳೆಯಬೇಕಾಗುತ್ತದೆ. ಜನರ ಬಾಯಿ ಮುಚ್ಚಿಸಲು ನಿನ್ನ ಕೈಯಿಂದ ಸಾಧ್ಯವಿಲ್ಲ. ಆದರೆ ಅವರ ಮಾತುಗಳಿಗೆ ಬೆಲೆ ಕೊಡದಿರುವುದು ನಿನ್ನ ಕೈಲಿದೆ. ನೀನು ಹೀಗೆ ಕುಗ್ಗುತ್ತಾ ಹೋದರೆ ಅವರಿಗೆ ಅದೇ ದೊಡ್ಡ ಜಯ. ಬೊಗಳುವ ನಾಯಿಗಳಿಗೆಲ್ಲ ಕಲ್ಲು ಎಸೆಯುತ್ತಾ ಕುಳಿತರೆ ನೀನು ತಲುಪಬೇಕಾದ ಗುರಿ ತಲುಪಲು ಸಾಧ್ಯವೇ ಇಲ್ಲ. ಅಂಥವರನ್ನು, ಅವರ ಮಾತುಗಳನ್ನು ಅಲ್ಲೇ ಬಿಟ್ಟು ನೀನು ಮುಗುಳ್ನಗುತ್ತಾ ಮುಂದೆ ಸಾಗಬೇಕು. ಆಗಲೇ ನೀನು ಏನಾದರೂ ಸಾಧಿಸಲು ಸಾಧ್ಯ ಎಂದು ದಾರಿಯುದ್ದಕ್ಕೂ ಅವರು ನನಗೆ ತಿಳಿ ಹೇಳುತ್ತಾ ಬಂದರು. ಈ ಮಾತುಗಳು ನನ್ನ ಮನಸ್ಸಿನ ಮೇಲಿದ್ದ ಭಾರವನ್ನು ಇಳಿಸಿ ಹೊಸದೊಂದು ಕಿಚ್ಚನ್ನು ಹಚ್ಚಿದವು. ಆಸ್ಪತ್ರೆಯಿಂದ ನೇರವಾಗಿ ಲೀಲಾಳ ಮನೆಗೆ ಹೋದೆ. ಅಲ್ಲಿ ಲೀಲಾ ನನ್ನಲ್ಲಿ ಆತ್ಮವಿಶ್ವಾಸ ತುಂಬುತ್ತಾ ಪ್ರತಿದಿನ ಪ್ರಾಣಾಯಾಮ ಮಾಡುವಂತೆ ಸಲಹೆ ನೀಡಿದಳು. ಅಂದೇ ನಾನು ಒಂದು ಗಟ್ಟಿ ನಿರ್ಧಾರ ಮಾಡಿದೆ. ನನ್ನ ಬದುಕನ್ನು ಬೇರೆಯವರ ಮಾತುಗಳು ನಿರ್ಧರಿಸಬಾರದು ಎಂದು. ಮನೆಗೆ ಬಂದವಳೆ ವೈದ್ಯರು ಕೊಟ್ಟಿದ್ದ ಮಾತ್ರೆಗಳನ್ನು ಕಸದ ಬುಟ್ಟಿಗೆ ಎಸೆದೆ. ನನ್ನನ್ನು ನಾನು ಗುಣಪಡಿಸಿಕೊಳ್ಳುವ ಹಾದಿ ಹಿಡಿದೆ. ಪ್ರತಿದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡಲು ಶುರು ಮಾಡಿದೆ. ನನ್ನ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿದಂತೆ ನನ್ನ ಮನಸ್ಸಿನ ಮೇಲಿನ ನಿಯಂತ್ರಣವು ಮರಳಿ ಬಂದಿತು. ಜನರ ಚುಚ್ಚು ಮಾತುಗಳಿಗೆ ಕಿವಿಗೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಕೇವಲ 1 ತಿಂಗಳಲ್ಲಿ ನಾನು ಹಳೆಯ ಹರಿಣಿಯಾಗಿ ಬದಲಾದೆ. ಆದರೆ ಈ ಬಾರಿ ಹಳೆಯ ಹರಿಣಿಗಿಂತಲೂ ಹೆಚ್ಚು ಗಟ್ಟಿಯಾಗಿದ್ದೆ. ಖಾಲಿ ಕುಳಿತರೆ ಮನಸ್ಸು ಮತ್ತೆ ಕೆಟ್ಟ ಆಲೋಚನೆಗಳತ್ತ ಹೋಗುತ್ತದೆ ಎಂದು ತಿಳಿದು ನಾನು ಮತ್ತು ಲೀಲಾ ಸೇರಿ ಮನೆಯಲ್ಲಿ ಬೇಕರಿ ತಿಂಡಿಗಳನ್ನು ತಯಾರಿಸಲು ಆರಂಭಿಸಿದೆವು. ನಾವು ತಯಾರಿಸಿದ ತಿಂಡಿಗಳನ್ನು ಸಣ್ಣ ಪುಟ್ಟ ಅಂಗಡಿಗಳಿಗೆ ಸಪ್ಲೈ ಮಾಡಲು ಶುರು ಮಾಡಿದೆವು. ನಮ್ಮ ಪ್ರಾಮಾಣಿಕ ಶ್ರಮ ಮತ್ತು ರುಚಿಗೆ ಜನರು ಮಾರು ಹೋದರು. ದಿನಗಳು ಕಳೆದಂತೆ ಮದುವೆ, ಮುಂಜಿ ಮತ್ತು ವಿವಿಧ ಫಂಕ್ಷನ್ಗಳಿಗೆ ಬೂಂದಿ ಲಾಡು ಹಾಗೂ ಚಕ್ಕುಲಿಗಳ ದೊಡ್ಡ ದೊಡ್ಡ ಆರ್ಡರ್ಗಳು ಬರತೊಡಗಿದವು. ಕೆಲಸದಲ್ಲಿ ನಾನು ಎಷ್ಟು ಮಗ್ನಳಾದೆ ಎಂದರೆ ಊರಿನವರು ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಕೇಳಿಸಿಕೊಳ್ಳಲು ಕೂಡ ನನಗೆ ಸಮಯವಿರಲಿಲ್ಲ. 1-2 ವರ್ಷಗಳಲ್ಲಿ ಕಷ್ಟಪಟ್ಟು ಉಳಿಸಿದ ಹಣದಿಂದ ನಾನೊಂದು ಸುಸಜ್ಜಿತ ಕಿರಾಣಿ ಅಂಗಡಿಯನ್ನು ತೆರೆದೆ. ಬೇಕರಿ ಕೆಲಸಕ್ಕೆ ಸಹಾಯವಾಗಿ 2 ಹುಡುಗಿಯರನ್ನು ಕೆಲಸಕ್ಕೆ ಇರಿಸಿಕೊಂಡೆ. ಇದರಿಂದ 2 ಬಡ ಹೆಣ್ಣು ಮಕ್ಕಳಿಗೆ ಉದ್ಯೋಗ ನೀಡಿದ ತೃಪ್ತಿಯೂ ನನಗಾಯಿತು. ಇಂದು ನಾನು ಆರ್ಥಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಅತ್ಯಂತ ಸದೃಢಳಾಗಿದ್ದೇನೆ. ಹಣಕ್ಕಾಗಲಿ ಅಥವಾ ನೆಮ್ಮದಿಗಾಗಲಿ ನಾನೀಗ ಯಾರನ್ನೂ ಅವಲಂಬಿಸಿಲ್ಲ. ನನ್ನನ್ನು ಹುಚ್ಚಿ ಎಂದು ಕರೆದವರೇ ಇಂದು ನನ್ನ ಯಶಸ್ಸನ್ನು ಕಂಡು ಅಚ್ಚರಿಪಡುತ್ತಿದ್ದಾರೆ. ಕುತಂತ್ರ ಮಾಡಿದ್ದ ಕಮಲ ಇಂದಿಗೂ ಅದೇ ದ್ವೇಷದ ಕೆಸರಿನಲ್ಲಿ ಬಿದ್ದಿದ್ದಾಳೆ.
ಆದರೆ ನಾನು ಪ್ರೀತಿ ಮತ್ತು ಶ್ರಮದ ಹಾದಿಯಲ್ಲಿ ಬಲು ದೂರ ಸಾಗಿ ಬಂದಿದ್ದೇನೆ. ನನ್ನ ಶ್ರಮ ಮತ್ತು ಯಶಸ್ಸನ್ನು ಕಂಡ ಜನರು ನಿಧಾನವಾಗಿ ಕಮಲಾಳ ಸುಳ್ಳುಗಳನ್ನು ಅರ್ಥ ಮಾಡಿಕೊಂಡರು. ಪ್ರತಿಯೊಬ್ಬರಿಗೂ ಅವಳ ನಿಜ ಸ್ವರೂಪ ತಿಳಿದು ಬಂತು. ಕುತಂತ್ರ ಮಾಡಿ ನನ್ನನ್ನು ಕೆಡವಲು ಸಂಚು ಹೂಡಿದ ಕಮಲ ಇಂದಿಗೂ ಅದೇ ಹಳೆಯ ಜಾಗದಲ್ಲೇ ಇದ್ದಾಳೆ. ಆದರೆ ನಾನು ಜನರ ಗೌರವದೊಂದಿಗೆ ಬೆಳೆದು ನಿಂತಿದ್ದೇನೆ. ಸಮಯ ಯಾರನ್ನು ಕಾಯುವುದಿಲ್ಲ, ಅದು ಹರಿಯುವ ನೀರಿನಂತೆ. ಕಮಲಾಳ ಕುತಂತ್ರದ ಸುಳಿಯಲ್ಲಿ ಸಿಲುಕಿ ಇಡೀ ಊರು ನನ್ನನ್ನು ಹುಚ್ಚಿ ಎಂದು ಹೀಯಾಳಿಸಿದಾಗ ನಾನು ಕುಸಿದು ಹೋಗಿದ್ದರೆ ಇಂದು ನಾನು ಕೇವಲ ಒಂದು ನೆನಪಾಗಿರುತ್ತಿದ್ದೆ. ಆದರೆ ನನ್ನ ತಂಗಿಯ ಪತಿ ಶರತ್ ನೀಡಿದ ಆ ಧೈರ್ಯದ ಮಾತುಗಳು ನನ್ನ ಬದುಕಿನ ದಿಕ್ಸೂಚಿಯನ್ನೇ ಬದಲಿಸಿದವು. ನಾನು ಜನರ ಮಾತಿಗೆ ಕಿವಿಗೊಡುವುದನ್ನು ನಿಲ್ಲಿಸಿ ನನ್ನ ಬೇಕರಿ ಮತ್ತು ಕಿರಾಣಿ ಉದ್ಯಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡೆ. ಆರ್ಥಿಕವಾಗಿ ಸದೃಢಳಾದ ನಂತರ ನಾನು ಮೊದಲು ಮಾಡಿದ್ದು ಸಮಾಜ ಸೇವೆ. ನನ್ನ ಊರಿನ ಶಾಲೆಯ ಮಕ್ಕಳಿಗೆ ನೆರವಾಗಲೆಂದು ಸ್ವಂತ ಖರ್ಚಿನಲ್ಲಿ ಧ್ವಜಸ್ತಂಭವನ್ನು ನಿರ್ಮಿಸಿಕೊಟ್ಟೆ. ಆ ಧ್ವಜಸ್ತಂಭದ ಉದ್ಘಾಟನೆಯ ದಿನ ನನ್ನ ಬದುಕಿನ ಮರೆಯಲಾಗದ ಕ್ಷಣ. ನನ್ನನ್ನು ಹುಚ್ಚಿ ಎಂದು ಕರೆದಿದ್ದ ಅದೇ ಜನರ ಮುಂದೆ ಟಿವಿ ಚಾನೆಲ್ಗಳು ಮತ್ತು ದಿನಪತ್ರಿಕೆಗಳ ಪ್ರತಿನಿಧಿಗಳು ನನ್ನ ಸಾಧನೆಯನ್ನು ಕವರ್ ಮಾಡಲು ಬಂದಿದ್ದರು. ತಾಲೂಕು ಮಟ್ಟದ ಅಧಿಕಾರಿಗಳು ನನಗೆ ಸನ್ಮಾನ ಮಾಡಿದರು. ಇದನ್ನು ನಾನು ಅಹಂಕಾರದಿಂದ ಹೇಳುತ್ತಿಲ್ಲ, ಬದಲಿಗೆ ಸತ್ಯಕ್ಕೆ ಸಾವು ಇಲ್ಲ ಎಂಬ ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ಕಮಲ ಹಚ್ಚಿದ ದ್ವೇಷದ ಬೆಂಕಿ ನನ್ನನ್ನು ಸುಡಲಿಲ್ಲ, ಬದಲಿಗೆ ನನ್ನನ್ನು ಹದವಾಗಿ ಸುಟ್ಟು ಗಟ್ಟಿಯಾಗಿಸಿತು. 2012ರಿಂದ 2026ರವರೆಗೆ ಸುದೀರ್ಘ 14 ವರ್ಷಗಳು ಉರುಳಿ ಹೋಗಿವೆ. ಈ 14 ವರ್ಷಗಳಲ್ಲಿ ನಾನು ಪ್ರತಿ ಹಂತದಲ್ಲೂ ಮೇಲೇರುತ್ತಾ ಬಂದಿದ್ದೇನೆ. ಆದರೆ ವಿಪರ್ಯಾಸವೆಂದರೆ ಕಮಲ ಮಾತ್ರ ಇಂದಿಗೂ ಬದಲಾಗಿಲ್ಲ. ಅವಳು ಹೂಡಿದ ಸಂಚುಗಳು ಅವಳನ್ನೇ ಹೈರಾಣಾಗಿಸಿವೆ. ಇಂದಿಗೂ ಅವಳು ನನ್ನ ಬಗ್ಗೆ ಇಲ್ಲಸಲ್ಲದ ಚಾಡಿ ಮಾತುಗಳನ್ನು ಹೇಳುತ್ತಲೇ ಇರುತ್ತಾಳೆ. ಆದರೆ ಈಗ ವ್ಯತ್ಯಾಸ ಒಂದೇ, ಅವಳ ಮಾತನ್ನು ಕೇಳಲು ಊರಿನಲ್ಲಿ ಯಾರೂ ಸಿದ್ಧರಿಲ್ಲ. ಒಬ್ಬರ ಬದುಕನ್ನು ಹಾಳು ಮಾಡಬೇಕೆಂಬ ದ್ವೇಷದಲ್ಲಿ ಅವಳು ತನ್ನ ಸ್ವಂತ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾಳೆ. ಅವಳು ನನ್ನನ್ನು ತುಳಿಯಲು ಪ್ರಯತ್ನಿಸದಿದ್ದರೆ ಬಹುಶಃ ನಾನು ಇಷ್ಟು ದೊಡ್ಡ ಸಾಧನೆ ಮಾಡುತ್ತಿರಲಿಲ್ಲವೇನೋ. ಆ ಅರ್ಥದಲ್ಲಿ ನನ್ನ ಇಂದಿನ ಈ ಎತ್ತರಕ್ಕೆ ಪರೋಕ್ಷವಾಗಿ ಕಮಲಾಳೆ ಕಾರಣ ಎನ್ನಬಹುದು. ವೀಕ್ಷಕರೇ, ನಿಮ್ಮಲ್ಲಿ ನನ್ನದೊಂದು ಸಣ್ಣ ವಿನಂತಿ. ನಿಮ್ಮ ಬದುಕಿನ ಹಾದಿಯಲ್ಲಿ ನಿಮ್ಮನ್ನು ಹೀಯಾಳಿಸುವವರು, ಬೆನ್ನಿಗೆ ಚೂರಿ ಹಾಕುವವರು ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದವರು ಸಾವಿರಾರು ಜನ ಸಿಗುತ್ತಾರೆ. ಅವರ ಕೀಳು ಮಾತುಗಳಿಗೆ ಉತ್ತರ ನೀಡಲು ಹೋಗಬೇಡಿ. ನೆನಪಿಡಿ, ಬೊಗಳುವ ನಾಯಿಗಳಿಗೆಲ್ಲ ಕಲ್ಲು ಎಸೆಯುತ್ತಾ ಕುಳಿತರೆ ನೀವು ತಲುಪಬೇಕಾದ ಗುರಿಯನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ. ಅಂಥವರನ್ನು ಅಲ್ಲೇ ಬಿಟ್ಟು ನೀವು ಮುಗುಳ್ನಗುತ್ತಾ ಮುಂದೆ ಸಾಗಿ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ಅತಿದೊಡ್ಡ ಶಿಕ್ಷೆಯಾಗಲಿ. ಕುತಂತ್ರದಿಂದ ಗೆದ್ದವರು ಕ್ಷಣಿಕವಾಗಿ ಮಿಂಚಬಹುದು, ಆದರೆ ಪ್ರಾಮಾಣಿಕತೆಯಿಂದ ಗೆದ್ದವರು ಚರಿತ್ರೆಯ ಪುಟಗಳಲ್ಲಿ ಉಳಿಯುತ್ತಾರೆ. ಇಂದು ನಾನು ನೆಮ್ಮದಿಯಾಗಿದ್ದೇನೆ, ಏಕೆಂದರೆ ನಾನು ದ್ವೇಷಿಸುವುದನ್ನು ಕಲಿಯಲಿಲ್ಲ, ಬೆಳೆಯುವುದನ್ನು ಮಾತ್ರ ಕಲಿತೆ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಬರುವ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.